ಏನೇ ಡಿಸ್ಟರ್ಬ್ ಆಗಲ್ಲ. ನನಗೆ ನಾನು ಆಕ್ಚುಲಿ 10 ಗಂಟೆಗೆ ಇರ್ಬೇಕಿತ್ತು. ನಾನು ಈಗಲೇ ಇಲ್ಲಿ 10 ಗಂಟೆ ಆಗೈತಲ್ಲ ಅನ್ಕೊಂಡು ಟೈಮೇ ಬೇರೆ, ಶುರುವಾಗಿರೋದು ಬೇರೆ, ಪರವಾಗಿಲ್ಲ. ಇನ್ಯಾರು ಬರೋಲ್ಲ, ನಿರ್ದೇಶಕರು ಗಿರೀಶ್ ಎಲ್ಲ ಹಿರಿಯರೇ ಕುಂತೆ ಮಾತಾಡೋಣ ಅನ್ಕಂಡೆ, ಬಟ್ ಕುತ್ಕೊಂಡು ಮಾತಾಡೋದಕ್ಕಿಂತ ನಿಂತು ಮಾತಾಡೋದು ಸುಲಭ. ಹಂಗಾಗಿ ಇತ್ತೀಚೆಗೆ ನಡೆದಂತ ನಮ್ಮ ಆಕ್ಚುಲ್ ವರ್ಡ್ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ, PACS ಅಂತ. ಬಟ್ ಆಗ ನಾವಿಲ್ಲಿ ಊರಾಗೆಲ್ಲ ಮಾತಾಡೋದು ಸೊಸೈಟಿ ಎಲೆಕ್ಷನ್ ನಲ್ಲಿ ವಿಜೇತರಾದಂತ ನಮ್ಮ ಎಲ್ಲ ನಿರ್ದೇಶಕರಿಗೆ ಪುನಃ ನಿಮ್ಮೆಲ್ಲರ ಪರವಾಗಿ ಒಂದ್ಸಲ ಅಭಿನಂದನೆ ಸಲ್ಲಿಸಿ, ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಿದೆ. ಪದ್ಧತಿ ಪ್ರಕಾರ ಕೇವಲ ಆಡಳಿತ ಮಂಡಳಿ ಸದಸ್ಯರು ಮಾತ್ರ ಕೂತು ಆಯ್ಕೆ ಮಾಡೋದು ಪದ್ಧತಿ. ಆದ್ರೆ ನಾನು ಗ್ರಾಮದಾಗೆ ಎಲ್ಲಾ ಭಾಗದಲ್ಲೂ ಆಯ್ದ ಪ್ರತಿನಿಧಿಗಳನ್ನ ಈ ಸಭೆ ಕರೆದಿರೋದು ಉದ್ದೇಶ ಏನಂದ್ರೆ, ಇತ್ತೀಚೆಗೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಎಲ್ಲಾ ಅಭ್ಯರ್ಥಿಗಳಿಗೆ ಒಂದು ಸಾಮ್ಯತೆಯಿಂದ ಮತ ಹಾಕಿರೋದಕ್ಕೆ, ಯಾವುದು ಅಟ್ಟಿ ಅಂತ ನೋಡ್ದಂಗೆ, ಜಾತಿ ಅಂತ ನೋಡ್ದಂಗೆ, ಒಂದು ಮತದಾರ ಪ್ರಜ್ಞೆ ಮೆರೆದಿರೋದ್ರಿಂದ ಅವ್ರ ಪ್ರತಿನಿಧಿಗಳಾಗಿ ನಿಮ್ಮನ್ನೆಲ್ಲರನ್ನು ಕರೆದಿದ್ದೀನಿ, ಮತದಾರ ಪ್ರತಿನಿಧಿಗಳಾಗಿ. ಯಾಕೆಂದ್ರೆ ಸಾಕಷ್ಟು ಚುನಾವಣೆ ಸ್ಪರ್ಧೆ ಮಾಡೋರು ನಾವು ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಗೆ ಅವ್ರಿಗಿಂತ ಒಳ್ಳೆ ಕನಸುಗಳಿದಾವೆ ಅಥವಾ ಒಳ್ಳೆ ಅವಕಾಶಗಳಿದಾವೆ, ನಮ್ಗೆ ಒಳ್ಳೆ ಸಂಪರ್ಕಗಳಿದಾವೆ ಅಂತ ಹೇಳಿ ಮತ ಕೇಳಿದ್ರೆ ತೊಂದರೆ ಇಲ್ಲ. ಆದ್ರೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಅಪಪ್ರಚಾರ ಮಾಡೋಕೆ ಪ್ರಯತ್ನ ಮಾಡಿ ಕೂಡ 60 ವರ್ಷದಿಂದ ಚುನಾವಣೆ ನಡೆದಲ್ಲ, ಈ ಸಲ ಚುನಾವಣೆ ಮಾಡ್ತಾ ಇದ್ದೀವಿ. ಹೊಸ ಮುಖಗಳಿಗೆ ಅವಕಾಶ ಕೊಟ್ರಿ, ಏನೆಲ್ಲ ಜನರ ಮತದಾರರ ಮನಸ್ಸನ್ನ ಆಕರ್ಷಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದಾಗ್ಯೂ ನೋಡ್ರಪ್ಪ ಮಾತಾಡ್ರಿ, ಏನೆಲ್ಲ ಹೇಳಿದ್ರು ಕೂಡ, ಎಷ್ಟೆಲ್ಲ ಹೇಳಿದ್ರು ಕೂಡ ಯಾರು ಕೂಡ ಅದಕ್ಕೆ ಒತ್ತು ಕೊಡದೆ ಅಥವಾ ಬೆಲೆ ಕೊಡದೆ ಈ ಎಲ್ಲರಿಗೂ ಮತ ಹಾಕಿದ್ದೇನಿದೆಯಲ್ಲ, ಆ ಕಾರಣದಿಂದ ಆಡಳಿತ ಮಂಡಳಿಯವ್ರನ್ನ ಹೊರತಾಗಿ ಕೂಡ ನಿಮ್ಮನ್ನು ಆಯ್ದ ಪ್ರತಿನಿಧಿಗಳನ್ನ ಈ ಸಭೆ ಕರೆದಿರೋದು. ಇಲ್ಲಿ ಕೆಲವು ಕುಟುಂಬಗಳಲ್ಲಿ ಹೋಗಿ ಅಭ್ಯರ್ಥಿಗಳನ್ನ ಮಾಡೋ ಪ್ರಯತ್ನನೂ ಮಾಡಿದ್ದಾರೆ. ಆ ಉದಾಹರಣೆಗೆ ನನಗೆ ಈಗ ನೆನಪಿರೋಂಥದ್ದು ಕೊಪ್ಪರ್ ಗುರುನಂಜ ಪರ್ಜಾರ್ ಮನೆಗೂ ಅಭ್ಯರ್ಥಿಗಳು ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಗೊತ್ತಿದೆ. ಆದ್ರೂ ಕೂಡ ಅವರು ಒಪ್ಪಿಲ್ಲ. ಇಲ್ಲಪ್ಪ, ನಮ್ಮ ಸೊಸೈಟಿಗೆ ನಮ್ಗೆ ಅಂತ ಯಾವುದೇ ತೊಂದರೆಗಳಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತೆ ಈ ಚುನಾವಣೆಯಲ್ಲಿ ನಿರ್ದೇಶಕರ ಕುಟುಂಬದ ಸದಸ್ಯರ ಜೊತೆಗೆ ಹೊರತಾಗಿಯೂ ಇಲ್ಲಿರೋರು ಬಹುತೇಕ ಅಥವಾ ಎಲ್ಲರೂ ಹೊರತಾಗಿಯೂ ಕೂಡ ಅವರೆಲ್ಲ ಪ್ರಚಾರ ಮಾಡಿದ್ದಕ್ಕೆ ಈ ಪ್ರಮಾಣದ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯತೆ ಆಯ್ತು. ಕೇವಲ ನಿರ್ದೇಶಕ ಕುಟುಂಬದವರಷ್ಟೇ ಅಲ್ಲ, ಎಲ್ಲರೂ ಕೂಡ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲರೂ ನಮ್ಮ ಈ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅನ್ನೋ ರೀತಿ ಪ್ರಚಾರ ಮಾಡಿದ್ರಿಂದ ಅದು ಮನಸ್ಸಿಗೆ ಎಲ್ಲರಿಗೂ ತಲುಪಿ ನಾವು ಈ ಫಲಿತಾಂಶ ತಗೊಳ್ಳಿಕ್ಕೆ ಸಾಧ್ಯತೆ ಆಯಿತು. ನನಗೆ ನಮ್ಮ ಗ್ರಾಮದಲ್ಲಿ ನಡೆಯೋ ಚುನಾವಣೆಗೆ ನಾನು ಸ್ಪರ್ಧನ ಕಾರಣ ನಾನು ಸ್ಪರ್ಧಿಸಲಿಲ್ಲ. ನಾನು ಅವತ್ತಿಲ್ಲಿ ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ನಾನು ರಾಜೀನಾಮೆ ಕೊಡ ಅಂತ ಒಬ್ಬ ಅಭ್ಯರ್ಥಿ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತಂದೆ. ಮತ್ತೆ ಬೇರೆ ಯಾರು ಮಾಡ್ತೇನೋ ನಾನೇ ಮಾರನೇ ದಿನನೇ ಕರಿಬಸಪ್ಪನ ಸಂಪರ್ಕ ಮಾಡಿ ಕಬ್ಬಿ ನಾನು ಯಾವಾಗ ರಿಸೈನ್ ಮಾಡ್ಬೇಕು ಅಣ್ಣನ ಕೇಳು ಅಂತ ಅವಾಗ ಬಸಣ್ಣ ಅವಾಗ ಇಮಿಡಿಯೇಟ್ ಹೇಳಿದ. ನಾನು ಬಸಣ್ಣನ ಇಮಿಡಿಯೇಟ್ ರಿಸೈನ್ ರೆಸಿಗ್ನೇಷನ್ ತಗೊಂಡ ರಾಜೀನಾಮೆ ತಗೊಳೋದೇನು, ಜನ ಅಷ್ಟೊಂದು ಪ್ರೀತಿಯಿಂದ ಮತ ಹಾಕಿದ್ದಾರೆ, ಗೆಲ್ಸಿದ್ದಾರೆ, ಅವರೆಲ್ಲರೂ ಗೆಲುವನ್ನ ಸಂತೋಷ ಪಡ್ಲಿ ಅನ್ನೋ ಕಾರಣಕ್ಕೆ ಇಮಿಡಿಯೇಟ್ ರಿಸೈನ್ ಮಾಡ್ಸೋದು ಬೇಡ ಅಂತ ನಾನು ಹಂಗೆ ಆಲೋಚನೆ ಮಾಡಿ ಇವಾಗ ಅಧ್ಯಕ್ಷ ಉಪಾಧ್ಯಕ್ಷನ, ಯಾಕೆಂದ್ರೆ ಬಸಣ್ಣ ರಿಸೈನ್ ಮಾಡಿ ಮತ್ತದಕ್ಕೆ ಆ ಟೆಕ್ನಿಕಲ್ ಆಗರ ಚುನಾವಣೆ ನಡೀಲಿ, ಯಾವ ರೀತಿನಾರ ಚುನಾವಣೆ ನಡೀಲಿ, ಆ ಚುನಾವಣೆ ನಡೆದ ಮೇಲೆ ಅದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಬಟ್ ಸೊಸೈಟಿ ಕಾರ್ಯ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ
ಸ್ವಲ್ಪ ಸಮಯ ತಗೊಂಡು ಮಾಡೋಣ ಅನ್ನೋ ಕಾರಣಕ್ಕೆ ಅದನ್ನ ಹೇಳಿದ್ದೀನಿ. ನಾನು ಯಾವಾಗ ಅದನ್ನ ಹೇಳ್ತೀನೋ ಅವ್ರು ರಿಸೈನ್ ಮಾಡೋಂತಪ್ಪ ಅಂತ ಹೇಳಿದ್ದೀನಿ ಬಸಣ್ಣಗೆ. ಇದ್ರ ಹೊರತಾಗಿಯೂ ಇವತ್ತು ನಾನು ಈಗ ಏನು ಹೇಳಿದೆ ಅಪಪ್ರಚಾರ, ನಮ್ಮ ಗ್ರಾಮದಲ್ಲೇ ನಾನಿರೋ ಒಂದು ಆಡಳಿತ ಮಂಡಳಿ ಒಳಗೆ ಬಹಿರಂಗವಾಗಿ 12 ಜನನು ಹೊಸ ಮುಖಗಳು ಬೇಕು ಅನ್ನೋ ಒಂದು ಒತ್ತಾಯ ಬರ್ತೈತಿ ಅಂದ್ರೆ ನಾನು ಅದು ಯೋಚನೆ ಮಾಡಿದೆ. ನಾನಿನ್ನು ಇಂಥ ಒಂದು ಅಭಿಪ್ರಾಯ ನಾನು ಗಂಭೀರವಾಗಿ ತಗೋಬೇಕು ಅಂತ. ಆಕ್ಚುಲಿ ಅದನ್ನು ಕೂಡ ಗಂಭೀರವಾಗಿ ತಗೊಂಡು ನಾನು ಎಲ್ಲ 12 ಜನನು ಕೊನೆ ನಾವೆಲ್ಲದಕ್ಕೂ ಕಾಂಪ್ರಮೈಸ್ ಆದ್ವಿ. ನೀವೆಲ್ಲರಿಗೂ ನೆನಪಿದೀವೋ ಇಲ್ಲೋ, ಕೆಲವರಿಗೆ ನೆನಪಿಲ್ಲ. ನಾನು, ಈರಣ್ಣ, ಮಲ್ಲಣ್ಣರು, ಬಸಣ್ಣ, ದೊಗಳ್ಳಿ ಬಸಣ್ಣ, ನಮ್ಮ ಬಸಣ್ಣ, ಹಳ್ಳಿ ಲೋಕಣ್ಣ, ರಮೇಶ್, ಅಜ್ಜಪ್ಪ ಎಲ್ಲ ನಮ್ಮ ಅಭ್ಯರ್ಥಿಗಳು ಗ್ರಾಮದ ಹಿತಕ್ಕೋಸ್ಕರ, ಗ್ರಾಮಕ್ಕೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾವು ನಾಮಪತ್ರ ಹಿಂಪಡಿಲಿಕ್ಕೆ ತಯಾರಿದೀವಿ ಅಂತ ಈ 12 ಜನನು ಹೇಳಿದ್ದನ್ನ ಜನ ಪುರಸ್ಕರಿಸಿದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. 12 ಜನನು ಹೇಳಿದ್ರು ಊರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾವು ವಾಪಸ್ ತರ್ತೀವಿ ಅಂತ. ಇದು ಕೂಡ ಮತದಾರರ ಮನಸ್ಸಿಗೆ ಇಷ್ಟ ಆಗಿರ್ಬೋದು ಅಂತ ನನಗೆ ಅನಿಸುತ್ತೆ. ಎಲ್ಲಾ ನಡವಳಿಕೆಗಳು ನಾನು ಯಾಕೆ ಬಿಡಿ ಎಲ್ಲ ವಿವರವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನಾನು ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ, ಗ್ರಾಮದಲ್ಲಿ ಯಾವುದೇ ಒಂದು ವಿಷಯ ಒಳ್ಳೇದೇ ಆಗ್ಲಿ, ಪಂಚಾಯತಿನೇ ಆಗ್ಲಿ, ಅಥವಾ ಯಾರಿಗಾರ ಬೈದದ್ದೇ ಆಗ್ಲಿ, ಆದಷ್ಟು ಅದನ್ನ 4 ಗೋಡೆಗಳಲ್ಲಿ ಮಧ್ಯೆ ಮಾಡ್ತಾ ಇದ್ದೆ. ಇದನ್ನೇನು ಬಹಿರಂಗ ಪಡಿಸೋದು ಯಾಕಿದ್ನ ಅಂತ ಮಾಡ್ತಾ ಇದ್ದೆ. ಅನೇಕ ವಿಷಯಗಳನ್ನ ನಾನು ಬಹಿರಂಗ ಪಡಿಸ್ತೇ ಇರೋದು ಕೆಲವರಿಗೆ ಗ್ರಾಮದಲ್ಲಿ ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೆ ಅವಕಾಶ ಹೋಗ್ಬಿಟ್ಟಿದೆ. ಅನೇಕ ವಿಷಯಗಳಿದಾವಂತ ನಾನು ಹೇಳಿರಲ್ಲ, ಇದು ಈ ಕಾರಣಕ್ಕಿಂತ ತೀರ್ಮಾನ ತಗೊಂಡಿರ್ತೀನಿ, ಈ ಕಾರಣಕ್ಕಿಂತ ಒಂದು ಕ್ರಮ ತಗೊಂಡಿದ್ದೀನಿ, ಅಥವಾ ಈ ಸೌಲಭ್ಯ ಈ ಕಾರಣದಿಂದ ಬಂದಿದೆ, ಇಂಥ ಅನೇಕ ವಿಚಾರಗಳನ್ನ ನಾನು ಗ್ರಾಮದಲ್ಲಿ ಹೇಳಿರಲ್ಲ. ಅದು ಹೇಳಿದ್ರದ್ದು ದುರುಪಯೋಗ ಕೆಲವು ಕಡೆಗೆ ಆಗಿದೆ. ಆ ಕಾರಣಕ್ಕೆ ಹೇಳಿದೆ, ನಾನು ಮಾತಾಡಕ್ಕೆಲ್ಲ ರೆಕಾರ್ಡ್ ಮಾಡ್ಕೊಳ್ರಪ್ಪ ಅಂತ ಹೇಳಿದೆ. ನಾನಿವತ್ತು ಈಗ ತಗೊಳ್ಳೋಂಥ ತೀರ್ಮಾನನೂ ಕೂಡ ಬೇರೆ ಬೇರೆ ರೀತಿ ಚರ್ಚೆ ಆಗುತ್ತೆ, ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಚರ್ಚೆ ಆಗುತ್ತೆ. ನಾವು ಮಾಡೋಂಥ ಯಾವುದೋ ಒಂದು ಗ್ರಾಮ ಗಮನದಲ್ಲಿ ಇಟ್ಕೊಂಡು ಮಾಡೋಂಥ ಕೆಲಸನ ಅದನ್ನ ತಪ್ಪಾಗಿ ಜನರಿಗೆ ಅರ್ಥೈಸಿ ಅದೇ ಜನರಿಗೆ ಅವ್ರು ಒಳ್ಳೇದಾಗದ ತಪ್ಪಿಸೋಂಥ ಒಂದು ಯೋಜನೆ ನಡೀತೈತಿ. ಆ ಯೋಜನೆಗೆ ಆದಷ್ಟು ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಬೇಕಿದೆ. ಇವತ್ತೇನು ಘೋಷಣೆ ಆಗುತ್ತೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ, ಇದು ಒಂದು ತಾತ್ಕಾಲಿಕ ವ್ಯವಸ್ಥೆ. ಯಾವಾಗ ನಾನು ಬಸಣ್ಣನ ರಿಸೈನ್ ಮಾಡಿಸಿ ಆಡಳಿತ ಮಂಡಳಿ ಒಳಗೆ ಬರ್ತೀನಿ ಅಲ್ಲಿವರೆಗೂ ಈ ವ್ಯವಸ್ಥೆ. ಒಂದು ವೇಳೆ 6 ತಿಂಗಳೊಳಗೆ ಸಕಾರಣದಿಂದ ಒಳ್ಳೆಯ ಸಕಾರಣದಿಂದನೇ ನಾನು ಆ ಪ್ರಕ್ರಿಯೆಯಲ್ಲಿ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ, ಬೇರೆ ಬೇರೆ ಕಾರಣಕ್ಕೆ ನನಗೆ ಈಗ ಸ್ವಲ್ಪ ಬೇರೆ ಬೇರೆದ್ರೊಳಗೆ ಬಿಸಿ ಇರೋದ್ರಿಂದ, ಸಮಯ ಕೊಡಕ್ಕಾಗದಿರೋದ್ರಿಂದ, ಇನ್ನು ಕೆಲವು ನಮ್ಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೆಲವು ಗುರಿಗಳಿದಾವೆ ಕೃಷಿಗೆ ಸಂಬಂಧಪಟ್ಟಂಗೆ. ಅದಕ್ಕೆ ನಿರಂತರವಾಗಿ ಎಲ್ಲ ಇಡೀ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ ರೈತ ಸಂಘಟನೆಗಳು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಐತಿ. ಆ ಕಾರಣಕ್ಕೆ ನಾನು ಒತ್ತು ಕೊಡದೆ ಇರಕ್ಕಾದ್ರೆ, ಮತ್ತೆ ಇನ್ ಕೇಸ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬಂದ್ರೆ ನಾನು ಅದರಲ್ಲೂ ಭಾಗವಹಿಸಬೇಕಾಗಬಹುದಾದ್ರಿಂದ ಈ ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಒಂದು 6 ತಿಂಗಳು ಕಾಲಾವಧಿ ಇಟ್ಕೊಂಡು 6 ತಿಂಗಳಿಗೆ ಒಂದು ತಾತ್ಕಾಲಿಕ ವ್ಯವಸ್ಥೆಯಾಗಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಾನು ಯಾರನ್ನೂ ಚರ್ಚೆ ಮಾಡ್ದಂಗೆ ಇದೊಂದು ಏಕಪಕ್ಷೀಯ ತೀರ್ಮಾನ ತಗೊಂಡ್ಬಿಟ್ಟಿದ್ದೀನಿ. ಯಾರ ಹತ್ರ ಚರ್ಚೆ ಮಾಡಿದೆ, ಯಾಕಂದ್ರೆ ಒಂದು 6 ತಿಂಗಳು ಇದನ್ನ ಒಂದು ಅಧ್ಯಕ್ಷ ಉಪಾಧ್ಯಕ್ಷನ ಆಯ್ಕೆ ಮಾಡಿಕೊಂಡು ನಂತರ ನಾವು ಅದೇನು ಯಾರು ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ತಾರೆ ಅವ್ರ ಹತ್ರ ರಾಜೀನಾಮೆ ತಗೊಂಡು ನಾನು ಒಳಗೆ ಬಂದ ಮೇಲೆ ಯಥಾ ಪ್ರಕಾರ ಹೆಂಗೆ ಈ ಹಿಂದೆ ಹೆಂಗೆಲ್ಲ ಸಂಘ ಮುಂದುವರುತ್ತಾ ಹಂಗೆ ಮುಂದುವರ್ಸೋ ಒಂದು ಪ್ರಯತ್ನ ಮಾಡೋ ಒಂದು ಆಲೋಚನೆ ಇದೆ. ನಾನು ಈ ವಿಷಯದಾಗ ಜಯಪ್ಪ ಮಾವ ಕೇಳಿದೆ, ಅವನೇ ಸೊಸೈಟಿಯಾಗ ನಿಮ್ ಮನೆಗೆ ಕ್ಯಾಂಡಿಡೇಟ್ ಮಾಡ್ರಿ ಅಂತ ಅಂದಾಗ ನಮಗೆ ಸೊಸೈಟಿಯಿಂದ ಅನುಕೂಲ ಆಗೈತೆ ಅಂತ ಅವನೇ ಗಣೇಶನೇ. ಇದೆಲ್ಲ $100 10 ರೂಪಾಯಿ 20 ರೂಪಾಯಿ ಎಲ್ಲವೂ ಸೇರ್ಕೊಂಡದಾವ. ಇವತ್ತು 12 ಜನನು ನಮ್ಮ ಇವ್ರು ಗೆದ್ದಿದ್ದಾರೆ ಅಂದ್ರೆ ಹಿಂಗೆಲ್ಲರೂ ನಡ್ಕೊಂಡ ಕಾರಣಕ್ಕೆ ಆಯ್ಕೆ ಆಗಿದೆ.
ಆಮೇಲೆ ಈವರೆಗೂ ಸೊಸೈಟಿ ಬಂದು ನಡ್ಕೊಂಡ ರೀತಿ ಇನ್ನೆಲ್ಲ ನೋಡ್ಕೊಂಡು ಸೊ ಅದಕ್ಕೆ ನಾನು ಒಂದ್ ಮನ್ಸಲ್ಲಿ ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀನಿ. ನಿಮ್ ಮನ್ಸಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ತಾವ, ಅದೆಲ್ಲದೂ ಸರಿನೇ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಆದ್ರೆ ನಾನು ಒಂದು ಘೋಷಣೆ ಮಾಡಿದ್ಮೇಲೆ ಚರ್ಚೆ ಆಗೋದು ಬೇಡ. ಚರ್ಚೆ ಆದ್ರೆ ಅದು ಈಗೇನು ಒಂದು ವಾತಾವರಣ ಐತಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಗೌರವ ಕರೆದಲ್ಲ, ನಿಮ್ಮೆಲ್ಲರೂ ಒಂದು ಚರ್ಚೆ ಮಾಡಿ ಅಲ್ಲ ಹಂಗ ನಿಮ್ಮನ್ನ ಯಾಕೆ ಕರ್ದೇನೆ ಅಂತ ಹೇಳಿದೆ. ಯಾಕೆ ಕರ್ದೇನೆ ಅಂದ್ರೆ 12 ಜನ ಆಡ್ಸಿದಿರಲ್ಲ ಅದಕ್ಕೆ ಖುಷಿಗೆ 12 ಜನ 12 ಜನ ಆಯ್ಕೆ ಆಗೋದ್ರಾಗೆ ನಿಮ್ ಎಲ್ಲರ ಪಾಲಿದೆ ಅಂತ ಕರೆದೇನೆ. ತಪ್ಪ ಇದು? 12 ಜನ ಆಯ್ಕೆ ಅಂದ್ರೆ ನಿಮ್ ಪಾಲಿದೆ. ಈ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಯಾರು ಆಯ್ಕೆ ಮಾಡ್ಬೇಕು? ನಿಮ್ಮೆಲ್ಲರ ಪ್ರತಿನಿಧಿ ನಾನೇ ಆಯ್ಕೆ ಮಾಡ್ಬೇಕು. ಅಂತಿಮವಾಗಿ ಜನರು ಕೂಡ ನಾನು ಬಹುತೇಕ ಒಂದು 80% ವೋಟರ್ಸ್ಗೆ ಫೋನ್ ಮಾಡಿದ್ದೀನಿ. 80% ವೋಟರ್ಸ್ ಫೋನ್ ಮಾಡಿದ್ದೀನಿ. ಅದನ್ನೆಲ್ಲನ್ನು ಈಗ ಇದೆಲ್ಲ ವಾತಾವರಣ ಚೆನ್ನಾಗೈತಿ, ಇದು ಕೆಡದ್ ಬೇಡ. ಹಿಂದೆ ಯಾರು ಫೋನ್ ನಂದು ಫೋನ್ ಎಲ್ಲ ಕಾರಣಕ್ಕೆ ನಿಮ್ಮೆಲ್ಲರಿಗೂ ಒಂದು ಗೌರವ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಈ ಸಭೆ ಕಾರಣವಾಗಿತ್ತು. ಹಿಂದೆ ರಾಜಣ್ಣ ಅಧ್ಯಕ್ಷರಾಗಿದ್ರು, ಅವರು ಹಠಾತ್ ನಿಧನರಾದಂತ ಸಂದರ್ಭದಲ್ಲಿ ಅವಾಗೆಲ್ಲ ಆಡಳಿತ ಮಂಡಳಿಯಲ್ಲೆಲ್ಲ ಸೇರ್ಕೊಂಡು ಚರ್ಚೆ ಮಾಡಿ ಹಿರಿಯರಾಗಿದ್ದಂತ ರುದ್ರಣ್ಣರನ್ನೇ ಅಧ್ಯಕ್ಷರು ಮಾಡ್ಬೇಕಂತ ಬಹುತೇಕ ಫೈನಲ್ ಆಗಿತ್ತು. ಅದು ನಿಮ್ಗೆಲ್ಲ ಬಹುತೇಕ ಗೊತ್ತಿರ್ಲಿಕ್ಕಿಲ್ಲ. ಅದು ಅದೆಲ್ಲದು ಫೈನಲ್ ಆದಂತ ಸಂದರ್ಭದಲ್ಲಿ ಈರಣ್ಣ ಇಲ್ಲ ಇದು ನಿಮ್ಮನ್ನರೇ ಇರ್ಬೇಕಿದ್ನ ಅನ್ನೋ ಕಾರಣಕ್ಕೆ ಈರಣ್ಣ ಮತ್ತೆ ಹೇಳಿ ಮತ್ತೆಲ್ಲ ಹಿರಿಯರು ಹೇಳಿ ಹೇಳಿದ್ಕೆ ಮತ್ತೆ ನಾನು ಅವಾಗ ಸೊಸೈಟಿಯಲ್ಲಿ ಬರೋ ಒಂದು ಮೆಂಬರ್ ಆಗಿದ್ದೆ. ನಾನು ಕೋಆಪ್ ಮಾಡ್ಕೊಂಡು ನಿರ್ದೇಶಕನ್ ಮಾಡ್ಕೊಂಡು ಆಮೇಲೆ ಅಧ್ಯಕ್ಷ ಮಾಡೋದು. ಅಂದ್ರೆ ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ವಾತಾವರಣ ಐತಿ ಅಂದ್ರೆ ಇದಕ್ಕೆ ಆಯಾ ಸಂದರ್ಭದಲ್ಲಿ ಎಲ್ಲರೂ ತೀರ್ಮಾನ ತಗೊಂಡದಾರ ಕಾರಣಕ್ಕೆ ಆ ಕಾರಣಕ್ಕೆ ನಾನು 2 ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಗ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ. ಈಗ ಈ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನೊಂದು ಏನಿದೆ ಇದು 6 ತಿಂಗಳಿಗೆ ಅಥವಾ ನಾನು ಇನ್ನೊಂದು ತಿಂಗಳು 2 ತಿಂಗಳೊಳಗೆ ಏನಾದ್ರು ಬಸವಣ್ಣ ರಿಸೈನ್ ಮಾಡಿಸಿ ಒಳಗೆ ಬಂದ್ರೆ ಅಲ್ಲಿಗೆ ಇದ್ರು ವ್ಯಾಲಿಡಿಟಿ ಮುಗಿತೈತಿ. ಗರಿಷ್ಠ ಅವಧಿ 6 ತಿಂಗಳು. 6 ತಿಂಗಳೊಳಗೆ ನಾನಾ ಕಾರಣಗಳಲ್ಲಿ ನಾನು ಒಳಗೆ ಬರ್ಲಿಕ್ಕೆ ಆಗಿದ್ರು ಕೂಡ ಅವಾಗ ಆಡಳಿತ ಮಂಡಳಿ ಸದಸ್ಯರನ್ನೇ ಸೇರಿಸ್ಕೊಂಡು ಕುತ್ಕೊಂಡು ಅವಾಗ ಈ ತಗೊಂಡಂತ ತೀರ್ಮಾನ ಮುಂದುವರಿಸ್ಬೇಕು, ತಿದ್ದುಪಡಿ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು ಅನ್ನೋ ಅವಕಾಶನ ಈಗಲೇ ಓಪನ್ ಆಗಿ ಇಟ್ಕೊಂಡು ಅದನ್ನ ಒಂದು ಪೇಪರ್ಗೂ ಒಂದು ಡಾಕ್ಯುಮೆಂಟ್ ಮಾಡಿಸ್ತೀನಿ. ನಾನು ಇವತ್ತೇನು ಮಾತಾಡಿದ್ದೀನಿ ಅದು ಸಿಂಪಲ್ ಆಗಿ ಒಂದು ಪೇಪರ್ಗೆಲ್ಲ ಟೈಪ್ ಮಾಡಿಸಿ ಇವರೆಲ್ಲರದ್ದು ಸೈನ್ ಮಾಡಿಸಿ ಅದನ್ನ ಇಟ್ಕೊಂತೀನಿ. ಆ ಕಾರಣದಿಂದ ಈಗ ನಾನು ಆಗ್ಲೇ ಏನ್ ಹೇಳ್ದಂಗೆ ಜನರು ಎಷ್ಟೆಲ್ಲ ಅಪಪ್ರಚಾರದ ನಡುವೆ ಮತ ಹಾಕಿರೋದಕ್ಕೆ ನಾವು ಕೆಲವು ಬದಲಾವಣೆಗಳು ಮಾಡ್ಕೊಳಕ್ ತೀರ್ಮಾನ ಮಾಡಿದೀವಿ. ಒಂದು ಹೊಸ ಕಟ್ಟಡ ಕಟ್ಟಿ ಸಂಪೂರ್ಣ ಒಂದು ಕಚೇರಿ ಮಾಡಿ ಬೆಳಗ್ಗೆ 10:00 ರಿಂದ 4:00 ತನಕ ಕಚೇರಿನ ಓಪನ್ ಮಾಡಿ 10:00 ರಿಂದ 4:00 ತನಕ ನಮ್ ಕಚೇರಿ ಓಪನ್ ಇರ್ತದೆ ಅಂದ್ರೆ 10:00ಗಿಂತ ಹಿಂದ್ಗಡೆ 4:00 ಆಮೇಲೆ ಫೋನ್ಗಳು ರಿಸೀವ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಇರೋದಿಲ್ಲ. 10:00 ರಿಂದ 4:00 ತನಕ ನಮ್ ಕಚೇರಿ ಮಾಡಿ ಒಂದು ಸಿಸ್ಟಮೆಟಿಕ್ ಮಾಡಿ ಕಂಪ್ಯೂಟರೈಸ್ಡ್ ಅಂತ ಈಗ ಆಗ್ತಾ ಇದೆ. ಎಲ್ಲರಿಗೂ ನಿಮ್ಗೇನು ಮಾಹಿತಿ ಬೇಕು ಅದೆಲ್ಲದನ್ನು ಮಾಹಿತಿ ಕೊಡ್ತಾ ಅದನ್ನು ಕೂಡ ನಾವು ಈಗ ರೂಢಿಸ್ತೀವಿ. ಆಕ್ಚುಲಿ ಈಗಾಗಲೇ ಸರ್ಕಾರದ ಕೂಡ ಸೂಚನೆ ಇದೆ, ಅದನ್ನು ರೂಢಿಸ್ತೀವಿ. ಒಟ್ಟಾರೆ ಈ ಪಾರದರ್ಶಕತೆ ಅನ್ನೋದು ಇಲ್ಲದ ಕಾರಣಕ್ಕೆ ಏನಾಗಿದೆ ಅಂದ್ರೆ ನಾವು ಮಾಡ್ರ ಒಳ್ಳೆ ಕೆಲಸಗಳು ಕೂಡ ಅನೇಕ ಗಮನಕ್ಕೆ ಬಂದಿಲ್ಲ. ಇನ್ನೂ ಒಂದು ಅಪಪ್ರಚಾರ ನಡೆದತ್ತು ಅಂತ ಬಂದಿದೆ, ಬಟ್ ನನ್ ಕಿವಿ ಬಿದ್ದಿಲ್ಲ. ಯಾರೋ ಒಬ್ರು ಹೇಳಿದ್ರು, ಅದನ್ನ ಒಬ್ರು ಹೇಳಿದ್ರು, ಈರಣ್ಣ ಇವ್ರು ಯಾಕೆ ಚುನಾವಣೆಗೆ ಒತ್ತಾಯ ಮಾಡ್ತಾ ಇದಾರೆ,
ಆ ತೇಜಗೌಡರು ಸೇರ್ಕೊಂಡು ಯಾಕೆ ಒಟ್ಟ ಮಾಡ್ತಾರೆ, ಮೂವರು ಒಂದು 25 ಲಕ್ಷ ರೂಪಾಯಿ ಸಾಲ ತಗೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಒಬ್ರು ಯಾರೋ ಒಬ್ರು ಹೇಳಿದ್ರು ನನಗೆ ಅದನ್ನ ಹಿಂಗ್ ಅಪಪ್ರಚಾರ ಮೂವರು ಅದಕ್ಕೆ ಅವರು ಪಟ್ಟಿಡ್ತಾ ಇದಾರೆ. ಮತ್ತೆ ಆಡಳಿತ ಮಂಡಳಿ ಅಲ್ಲ 25 ಅಲ್ಲ 50 ಲಕ್ಷ ಸಾಲ ತಗೊಂಡ್ರು ಕೂಡ ಆಡಳಿತ ಮಂಡಳಿಗೆ ಇರ್ಲೇಬೇಕು ಅಂತ ಏನಿಲ್ಲ. 50 ಲಕ್ಷ ಸಾಲ ತಗೊಂಡಿದ್ರು ಕೂಡ ಆಕ್ಚುಲಿ ಒಂದ್ಸಲ ಯಾರೋ ಇವ್ರಿಗೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಿರ್ಲಿ. ಕೆಲವು ಸಲ ನಿಮ್ಮೆದ್ರಿಗೆ ಹೇಳ್ತಾರೆ, ಕವಿ ಹಂಗ್ ಮಾಡಿದ, ಗೌಡ್ರು ಹಿಂಗ್ ಮಾಡಿದ ಅಂತ ನಿಮ್ಮೆದ್ರಿಗೆ ಹೇಳ್ತಿರ್ತಾರೆ. ನಿಮಗೆ ಕೆಲವು ಒಳ್ಳೆ ವಿಷಯಗಳು ಗೊತ್ತಿರುತ್ತೆ, ಅವ್ರ ಕುಟೇನು ವಾದ ಮಾಡೋದು ಅಂತ ಸುಮ್ಮನೆ ಇರ್ತೀವಿ. ಆದ್ರೆ ಇನ್ನು ಮುಂದಾದ್ರೆ ನಿಮಗೆ ಗೊತ್ತಿದ್ದಂತ ಒಳ್ಳೆ ವಿಷಯಗಳನ್ನ ಯಾರಾದ್ರೂ ಹೇಳಿದ್ರೆ, ನಿಮಗೆ ಗೊತ್ತಿದ್ದಂತ ಒಳ್ಳೆ ವಿಷಯಗಳನ್ನ ನೀವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ರೆ ಚೆನ್ನಾಗಿ ಅನ್ನೋದು ನನ್ನ ಮನವಿ. ಈಗ ಬೆಂಗಳೂರಿಂದ ಶಿಫಾರಸ್ ಮಾಡಿಸಿ ಲೋನ್ ತಗೋಬೇಕು ಅಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ನಾವು ಹೋಗಿ ಇಲ್ಲಪ್ಪ ಆಡಳಿತ ಮಂಡಳಿ, ಅಲ್ಲಿ ಅವ್ರು MD-ನೇ ಹೇಳಿದಾರ, ಡೈರೆಕ್ಟರ್ಗಳಿದ್ರೆ ಅಲ್ಲಿ ಅಧ್ಯಕ್ಷ ಯಾರಿರೋದು, ಅಧ್ಯಕ್ಷ ಯಾರಿರೋದಲ್ಲಿ ತೇಜಸ್ವಿ ಪಟೇಲ್, ಅಲ್ಲಿ ಇವೆಲ್ಲ ನಡೆಯಲ್ಲ, ಶಿಫಾರಸ್ಸು ತಾರತಮ್ಯ ನಡೆಯಲ್ಲ ಅಂತ ಇವರು DCC ಬ್ಯಾಂಕ್ MD ಹೇಳಿದಾರೆ. ಅವ್ರು ನಾನು ನೋಡಿರೋದ ಕಡಿಮೆ. ಅವ್ರಿಗಿದ್ದಂತ ನಂಬಿಕೆಯನ್ನ ಇಲ್ಲಿ ಕೆಲವರು ಸ್ವಲ್ಪ ಅಲ್ಲಾಡ್ಸಕ್ ಪ್ರಯತ್ನ ಮಾಡಿದ್ರು, ಅದು ಆಗಿಲ್ಲ. ಏನ್ ಅಪಪ್ರಚಾರಗಳು ಪರಿಣಾಮ ಬೀರಿಲ್ಲ ಅನ್ನೋದಕ್ಕೆ ಈ ಫಲಿತಾಂಶ ಪಕ್ಕ. ಈಗಾಗಲೇ ಹೇಳ್ದಂಗೆ ಇವ್ರು ಯಾರು ಟೀ ಕುಡಿಸ್ದಂಗೆ ಗೆದ್ದಿರೋದು ನಮ್ಮೂರ ಗಟ್ಟೆ ಬಾಳ ಮಾಡಿ. ಈ DCC ಬ್ಯಾಂಕ್ ಎಲೆಕ್ಷನ್ ಏನು ಚುನಾವಣೆ ನಡೀತು, ಡೈರೆಕ್ಟರ್ಗಳು ಚುನಾವಣೆ ನಡೀತು. ಅವಾಗ ಒಬ್ಬ ವೋಟರ್ಗೆ ಕನಿಷ್ಠ 10 ಲಕ್ಷ ರೂಪಾಯಿ ದುಡ್ಡು ಬಂದೈತಿ. ಪ್ರೆಸಿಡೆಂಟ್ ಯಾರು ಇಲ್ವಾ ಅಲ್ಲ, ಒಬ್ಬ ವೋಟರ್ಗೆ ಯಾರು ನಾಮಿನೇಟ್ ಆಗಿದ್ರು, ಡೆಲಿಗೇಟ್ ಯಾರಾಗಿದ್ರು, ಒಬ್ಬ ವೋಟರ್ಗೆ ಕನಿಷ್ಠ 10 ಲಕ್ಷ ರೂಪಾಯಿ ದುಡ್ಡು ತಗೊಂಡಂಗೆ ಓಟ್ ಹಾಕಿದ ಅನ್ನೋದ್ರೆ ನಾನು ಒಬ್ಬನೇ ದಾವಣಗೆರೆಗೆ DCC ಬ್ಯಾಂಕ್ ಎಲೆಕ್ಷನ್ ಆಗಿ. ನನಗೆ ಗೊತ್ತಿರೋ ನಾನು ಒಬ್ಬನೇ, ಇನ್ಯಾರಾದ್ರೂ ಇದ್ದಿರ್ಬೋದು, ನಾನೊಬ್ನು ದುಡ್ಡು ತಗೊಂಡಂಗೆ ಓಟ್ ಹಾಕಿದ್ದೀನಿ. ಅದಕ್ಕೆ ಗೌರವ ಬರೋಂಗ್ ನೀವು ದುಡ್ಡು ತಗೊಂಡಂಗೆ ಓಟ್ ಹಾಕಿದೀವಿ. ನಿಜವಾಗ್ಲೂ ಸಂತೋಷ ಪಡೋಂತ ಸಂಗತಿ. ಆ ಕಾರಣದಿಂದ ನಿಮ್ಗೆಲ್ಲರಿಗೂ ಹೇಳ್ದಂಗೆ ಇವತ್ತೇನ್ ತೀರ್ಮಾನ ತಗೊಂತೀವಿ, ಇದರೊಳಗೆ ಇದು 6 ತಿಂಗಳಿಗೆ ಮತ್ತು ಕಾಲಾವಧಿಗೆ ಮಾತ್ರ. 6 ತಿಂಗಳಾದ್ಮೇಲೆ ನಾವು ಏನಾದ್ರು ಮಾರ್ಪಾಟು ಬದಲಾವಣೆ ಅಥವಾ ನಾನು ನೆಕ್ಸ್ಟ್ ಮಂತ್ ಒಳ ಬಂದ್ರು ಕೂಡ ಬದಲಾವಣೆ ಆಗುತ್ತೆ. ಇದು 6 ತಿಂಗಳಿಗೆ ಗರಿಷ್ಠ, 6 ತಿಂಗಳಿಗೆ ಗರಿಷ್ಠ. ಆ ದೃಷ್ಟಿಯಿಂದ ನೀವೆಲ್ಲರೂ ಭದ್ರಾಗಿರ್ಬೇಕು ಅಂತ ಹೇಳಿ ನಾನೀಗ ಘೋಷಣೆ ಮಾಡಿದ ಮೇಲೆ ಚರ್ಚೆ ಆಗೋದು ಬೇಡ. ಹೊರಣ ಮತ್ತೆ ನಮ್ಮನ್ನ ಕರಿಬೇಕಿತ್ತು ಅಂದ್ರೆ ಬೇಕಾದ್ರೆ ಆಮೇಲೆ ಸಪ್ರೇಟ್ ಆಗಿ ಚರ್ಚೆ ಮಾಡೋಣ. ಮತ್ತೆ ಯಾವ್ದು ಬಂದ್ ಆಗೋದು ಬೇಡ. ಯಾಕಂದ್ರೆ ಸಿಂಪಲ್ ಆಗಿ ಅವರು ಎಲೆಕ್ಷನ್ ಇವ್ರ ಪ್ರಕಾರ ಬರೀ ಆಡಳಿತ ಮಂಡಳಿ ಆಗುತ್ತೆ. ಆಕ್ಚುಲಿ ಟೆಕ್ನಿಕಲಿ ಆಡಳಿತ ಮಂಡಳಿ ಸದಸ್ಯರು ಬಿಟ್ಟರೆ ಬೇರೆ ಇರಂಗಿಲ್ಲ. ಪ್ರೊಸೀಜರ್ ಏನೈತೆ ಆಮೇಲೆ ಮಾಡ್ತಾರೆ. ಕರಿಬಸಪ್ಪ ಅಲ್ಲಿ ಹೋಗಿ ಆಫೀಸಿಗೆ ಪ್ರೊಸೀಜರ್ ಏನ್ ಮಾಡ್ತಾರ. ನೀವ್ಯಾರು ಈ ಹಿಂದೆ ನಾನು ಅಧ್ಯಕ್ಷ ಆಗ್ಬೇಕಾದ್ರ ಆದಂತ ಘಟನಾವಳಿಗಳಿರ್ಬೋದು, ಇನ್ನು ಮುಂದೆ ಸೊಸೈಟಿ ಸಲೀಸಾಗಿ ನಡೆಯೋದಿರ್ಬೋದು, ಇದನ್ನೆಲ್ಲೊಂದು ಗಮನದಾಗ ಇಟ್ಕೊಂಡು ಸೀನಿಯರ್ ಅಂತ ಒಂದಿಬ್ರಿಗೆ ನಾನು ಆಯ್ಕೆ ಮಾಡಿದ್ದೀನಿ. ಅವ್ರಿಗೆ ಘೋಷಣೆ ಮಾಡ್ತೀನಿ. ಅವ್ರಿಗೆ 6 ತಿಂಗಳು ಮತ್ತೆ ಅದು ಕೆಲವರು ಹೇಳಿದ್ರು, ವೀರಣ್ಣ ಹೇಳಿದೆ, ನೀವು ಸೀನಿಯರ್ಗೆ 3 ತಿಂಗಳು 4 ತಿಂಗಳು ಅಂತ ಅವಕಾಶ ಕೊಟ್ಟು ಆಮೇಲೆ ಅವ್ರು ರಾಜೀನಾಮೆ ಕೇಳೋದು ಎಷ್ಟು ಸರಿ? ಬಸಣ್ಣನ ಅಧ್ಯಕ್ಷರು ಮಾಡ್ರಿ, ಹೆಂಗ ನೀವು ರಾಜೀನಾಮೆ ಕೊಡಿಸ್ತಿರಲ್ಲ, ಬಸಣ್ಣ ಅಧ್ಯಕ್ಷ ಮಾಡ್ರಿ ಅಂತ ಬೇರೆ ಬೇರೆ ನನ್ನ ಸಲಹೆನೂ ಬಂದಿದೆ. ಸೀನಿಯರ್ಸ್ ಅಂತ ನೀವೇನಾರು ಕೊಟ್ಟೆ ಅಂತ. ಸೀನಿಯರ್ ಅನ್ನೋ ದೃಷ್ಟಿ ಬಂದಿದ್ರೆ ರುದ್ರಣ್ಣ ಮಾಡ್ಬೇಕಿತ್ತು. ಅವ ಸೀನಿಯರ್ ಅನ್ನೋದನ್ನ ಬದಿಗಿಟ್ಟು ಸಂಘನ ಅಂತ ಗಮನದಲ್ಲಿ ಇಟ್ಕೊಂಡು ನನ್ನನ್ನು ಅಧ್ಯಕ್ಷ ಮಾಡಿರೋದ್ರಿಂದ ಇಲ್ಲಿ ಸೀನಿಯಾರಿಟಿ ಪ್ರಶ್ನೆ ಬರಲ್ಲ. ನೆಕ್ಸ್ಟ್ ರಾಜೀನಾಮೆ ಕೊಡ್ಬೇಕಾದ್ರೂ ಕೂಡ ಸೀನಿಯಾರಿಟಿ ಪ್ರಶ್ನೆ ಬರಲ್ಲ. ಒಟ್ಟಾರೆ ನನಗೆ ಸೊಸೈಟಿ ಮುಖ್ಯನೇ, ಸೊಸೈಟಿಗಿಂತ ಗ್ರಾಮ ಮುಖ್ಯ. ಸೊಸೈಟಿನ ಮುಖ್ಯ ಅಲ್ಲ, ಸೊಸೈಟಿಗಿಂತ ಗ್ರಾಮ ಮುಖ್ಯ. ಈ ಒಂದು ವಾತಾವರಣ ಸದಾ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಈ ಆಲೋಚನೆ ಮಾಡಿರೋದು. ಗ್ರಾಮ ಮುಖ್ಯ ಆಗಿ ಸೊ ನಾನು ಘೋಷಣೆ ಮಾಡಿದ್ಮೇಲೆ ನಿಮ್ಮೆಲ್ಲರಲ್ಲಿ ಕೋರಿಕೆ, ನಿಮ್ಮೆಲ್ಲರ ಅಭಿಪ್ರಾಯ ನಂಗೆ ಇರಲಿ. ಅಥವಾ ನಿಮ್ದು ಏನಾದ್ರೂ ಬೇರೆ ಸಲಹೆಗಳಿದ್ರೆ ಆಮೇಲೆ ಖಾಸಗಿಯಾಗಿ ಮಾತಾಡೋಣ. ಯಾಕಂದ್ರೆ ನೆಕ್ಸ್ಟ್ ನಮ್ಗೆ ಮಾರ್ಪಾಟು ಇದೆಲ್ಲ ಇದ್ದೇ ಇರ್ತೈತೆ ಮಾರ್ಪಾಟು. ಸೊ 6 ತಿಂಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ನಾನು ಆಯ್ಕೆ ಮಾಡಿರೋದು TK ವೀರಪ್ಪರನ್ನ.
ಉಪಾಧ್ಯಕ್ಷರನ್ನಾಗಿ ಮಲ್ಲಣ್ಣವ್ರನ್ನ ಆಯ್ಕೆ ಮಾಡಿದ್ದೀನಿ. ನಿಮ್ದು ಎಲ್ಲರದ್ದು ಸಹಕಾರ ಇರಲಿ. 4 ತಿಂಗಳಾದ್ಮೇಲೆ ಅಥವಾ ಒಳಗೆ ಮಾರ್ಪಾಟು ಬದಲಾವಣೆ ಏನಿದ್ರು ಮಾಡೋಣ ಅನ್ನೋದು ನನ್ನ ಮನವಿ. ನಿಮ್ದೆಲ್ಲರೂ ಸಹಮತ ಇದೆ.